ಡಿಪಾರ್ಟ್ಮೆಂಟ್ದು ನನಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ನನ್ನ LKG UKGಯಲ್ಲಿ ಇಟ್ಸ್ ಆಲ್ ಕ್ವಾಲಿಫೈಡ್ ಟೀಚರ್ಸ್. ಜಸ್ಟ್ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಟು PUC ನೀವು ಹೆಂಗೆ ಮಾಡ್ತೀರಿ, ದೇ ಆರ್ ಕ್ವಾಲಿಫೈಡ್ ಟೀಚರ್ಸ್, ದೇ ನಾಟ್ ಇದಲ್ಲ. ಇಟ್ಸ್ ರೆಗ್ಯುಲರ್ ಪ್ರಾಪರ್ LKG UKG ಶಾಲೆಗಳು. ಓಕೆ, ಅದಾದಮೇಲೆ ಅಫ್ಕೋರ್ಸ್ ನಾನು ಬಂದಮೇಲೆ ಸ್ವಲ್ಪ ಟೀಚರ್ ಟ್ರಾನ್ಸ್ಫರು ಪಾಪ ಎಲ್ಲ ಬಂದು ಗೋಲ್ಡ್ ಹಿಡಿಯೋರು. ಬೆಳಗ್ಗೆ 4 ಗಂಟೆಗೆ ರೈಲ್ವೆ ಸ್ಟೇಷನಿಂದ ಇಳಿದ್ರೆ ಸ್ಟ್ರೈಟ್ ನಮ್ಮನೆಗೆ ಬರೋರು. ನಾನು ಬೆಳಗ್ಗೆ 5 ಗಂಟೆಗೆ ನಾನು ಮಿನಿಸ್ಟರ್ ಆದ ನನಗೇನು ಅರ್ಥನೂ ಆಗ್ತಿರಲಿಲ್ಲ. ಭಾಳ ಕಷ್ಟ, ಒಂಥರ ಸಂಕಟ. ಒಂದು ಕಡೆಗೆ ಮಕ್ಕಳನ್ನೆಲ್ಲ ಎತ್ಕೊಂಬಂದ್ಬಿಡೋರು, ಒಬ್ರಿಗೆ ಕ್ಯಾನ್ಸರು ಅವು ಇವು ಅಂತೇಳೆಲ್ಲ ಹೇಳ್ಬಿಡೋರು. ಟ್ರಾನ್ಸ್ಫರ್ಸ್ ಮಾಡಿದಾಗ ಕೌನ್ಸಿಲಿಂಗ ಓಕೆ. ಸೊ ಲಾಸ್ಟ್ ಟೈಮ್ ಏನಾಯಿತು, ಅವ್ರು ಬೇರೆ ಬ್ಯಾಕ್ಲಾಗ್ ಇಟ್ಬಿಟ್ರು, ಹಳೆ ಸರ್ಕಾರದವ್ರು ಮಾಡಲಿಲ್ಲ. ಇತ್ಲಾಗೆ ನಾನೇನಾದ್ರು ಮಾಡಲಿಲ್ಲ ಅನ್ನೋ ಕೋರ್ಟಿಗೆ ಹೋಗ್ಬಿಡ್ತಾರೆ. ಕೌನ್ಸಿಲಿಂಗ್ ಮಾಡಲೇಬೇಕಾಯ್ತು. 32,000 ಜನರು ಟ್ರಾನ್ಸ್ಫರ್ಸ್ ತೊಗೊಂಡ್ಬಿಟ್ರು. ಕಲ್ಯಾಣ ಕರ್ನಾಟಕಕ್ಕೆ ಪ್ರಾಬ್ಲಮ್ ಆಗೋದು. ಬಟ್ ಪಟ್ ಅಂತ ನಾನೇನು ಮಾಡಿದೆ, ಈ 12,000 ಚಿಲ್ಡ್ರನ್ಸ್ ಟೀಚರ್ಸಲ್ಲಿ ಹೈಯೆಸ್ಟು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟೆ. ಈಗಲೂ ಕೂಡ ಪ್ರಸ್ತಾವನೆ ಕಳಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, 10,000 ಟೀಚರ್ಸಲ್ಲಿ ಸುಮಾರು 6,500 ಜನರನ್ನ ಹೆಚ್ಚು ಪಾಲು ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅಂತ ನಾವು ಸೀಮಿತವಾಗಿದ್ದೀವಿ. ಅದು ಇಟ್ಸ್ ಎ ಲಾಂಗ್ ಪ್ರೋಸೆಸ್, ಅದು ನೋಟಿಫಿಕೇಷನ್ ಆಗಬೇಕು, ಅದೆಲ್ಲ ಟೈಮ್ ಆಗುತ್ತೆ. ಈ ವರ್ಷವೂ ಕೂಡ ಆಗಲೇ 12,562 ಜನರು ಇವತ್ತಿಗೆ ಬೆಳಗ್ಗೆಗೆ ಟ್ರಾನ್ಸ್ಫರ್ ತೊಗೊಂಡಿದ್ದಾರೆ. ಯಾವುದೂ ಅಂಥದ್ದು ದುರಂತ ಆಗಲ್ಲ, ಏನೂ ತೊಂದರೆ ಆಗಲ್ಲ. ಯಾಕೆಂದರೆ ಹೋದ ಸತಿನೇ ಎಲ್ಲ ನಾವು ಸೆಟ್ ಮಾಡಿ ಆ ಹೈಯೆಸ್ಟ್ ಪೀಕ್ ವರ್ಸ್ಟಲ್ಲಿ ಇರಬೇಕಾದ್ರೆ ಡಿಸಿಷನ್ ತೊಗೊಂಡ್ಬಿಟ್ಟೆ. ನಾನು ತೊಗೊಳ್ಳಿಲ್ಲ ಅಂದರೆ ನನ್ನ ಮೈ ಮೇಲೆ ಬಂದುಬಿಡೋದು. ಅದು ತೊಗೊಂಡಾಗ ಅಡ್ಜಸ್ಟ್ ಮಾಡ್ತಕ್ಕಂಥದ್ದು ಕೆಪಾಸಿಟಿಗೆ ನಂಗೆ 12,000 ಟೀಚರ್ಸ್ ಇದ್ದರು. ನಾವೆಲ್ಲ ಕೂಡ ಅಲ್ಲಿ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಅಂತಲೇ ಟೀಚರ್ಸ್ ಇದ್ದಾರೆ. ಅದ್ರ ಜೊತೆಗೆ ಅಡಿಷ್ನಲ್ಲು ಕೂಡ ನಾವು ಕೊಟ್ಟಿರೋದ್ರಿಂದ ಏನು ತೊಂದರೆ ಆಗಿಲ್ಲ. ಇವತ್ತಿಗೆ 12,500 ನೀವು ಇನ್ನೊಂದು ಸ್ವಲ್ಪ ದಿವಸ ಆದರೆ ಫುಲ್ ನಿಮಗೆ ಆನ್ಲೈನಲ್ಲೇ ಸಿಕ್ಬಿಡುತ್ತೆ. ಇಟ್ಸ್ ಆಲ್ ಆನ್ಲೈನ್. ಒಂದೇನಂದರೆ ಯಾರು ಇಲ್ಲಿ ಟೀಚರ್ ಟ್ರಾನ್ಸ್ಫರ್ಸ್ ಬರೋಲ್ಲ. ಯಾರು ಭಾಳ ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತು ಅಂದರೆ ಬಿಕಾಸ್ ಆಫ್ ಸಮ್ ರೀಸನ್ಸು ಏನಾದ್ರು ಓನ್ಲಿ ಫಾರ್ 6 ಮಂತ್ಸು 1 ಇಯರ್ಗೋ ಡೆಪ್ಯುಟೇಷನ್ ವೆರಿ ಫ್ಯೂ ಥಿಂಗ್ಸ್ ಮಾಡ್ತೀವಿ. ಅದನ್ನ ಅನಿವಾರ್ಯವಾಗಿ ಮಾಡಬೇಕಾದ. ಅದು ಬಿಟ್ಟರೆ ಟ್ರಾನ್ಸ್ಫರ್ಸ್ ಏನೋ ನಾವು ಮಾಡೋದಿಲ್ಲ. ಅದು ತಲೆನೋವು ನಮಗೇನಿಲ್ಲ ಈಗ ಆಮೇಲೆ ಈಗ ಬ್ಯಾಗ್ಲೆಸ್ ಡೇಸ್ ಎಷ್ಟಿದೆ? ಶನಿವಾರ. ಸೊ ಅಲ್ಲ, ಹೋಲ್ ಇಯರ್ಗೇನೋ ನಾನು ಪೇಪರಲ್ಲಿ ನೋಡಿದೆ 10 days ಅಂತೇಳಿ ಅವರೇ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿದ್ರಪ್ಪ. ಅದೇ ನಾವು ಕಳಿಸಿಲ್ಲ. ಹಾಂ, ಹೋಲ್ ಇಯರಿಗ, ನಾಟ್ ಎವ್ರಿ ಸ್ಯಾಟರ್ಡೆ. ಓಕೆ, ಫೈನ್. ಸೊ ನೀವೇ ಅದನ್ನ ಹಾಕಿದಿರಿ ಬ್ಯಾಗ್ಲೆಸ್ ಡೇ. ಅದಕ್ಕಿಂತ ನೀವು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ನೋಡ್ಬೇಕಂತ. ನಾನು ಮುಂಚೆ ಅಲ್ಲ, ಈಗ ಸ್ಟಾರ್ಟ್ ಆಗಿದ್ದೆ ಇವಾಗ, ನೀವು ತಲೆ ಕೆಡಿಸ್ಕೋಬೇಡಿ. ಈ ವರ್ಷದಿಂದ ಟೇಕ್ ಮೈ ವರ್ಡ್, ಎವ್ರಿ ಮಂತ್ 3rd Saturday ಏನು ರೂಲ್ಸ್ ಇದೆ ವಿಲ್ ಬಿ ಬ್ಯಾಗ್ಲೆಸ್ ಡೇ. ಈ ವರ್ಷ ಈಗ ಮತ್ತೆ ಯಾರಾದರೂ ಬ್ಯಾಗ್ಲೆಸ್ ಮಾಡಿಲ್ಲ ಅಂತ ಹೇಳಿದರೆ ಅದು ಏನಿದೆ ರೂಲ್ಸ್ ಪ್ರಕಾರ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಬ್ಯಾಗ್ಲೆಸ್ ಡೇ 1. ಸೆಕೆಂಡು, ಈ ಸತಿ ಫಾರ್ ದ ಫಸ್ಟ್ ಟೈಮ್ ಮಕ್ಕಳಿಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಸ್ಕೂಲ್ ಬ್ಯಾಗ್ದು ಅಂತ ಹೇಳಿ ನಾವೇನು ಮಾಡಿದ್ವಿ, ಅರ್ಧನ ಮಾಡಿಬಿಟ್ವಿ ಎಲ್ಲ ಟೆಕ್ಸ್ಟ್ ಬುಕ್ನ. ಈಗ ಅನ್ಲೆಸ್ ಟೀಚರ್ ಹೇಳೋವರೆಗೂ ಆ ಟೆಕ್ಸ್ಟ್ ಬುಕ್ ತರೋದು ಬೇಡ. ಸೊ ಫಸ್ಟ್ ಹಾಫ್ ತೊಗೊಂಡು ಹೋಗ್ತಾರೆ, ಸೆಕೆಂಡ್ ಹಾಫ್. ಈ ಸೆಕೆಂಡ್ ಹಾಫಲ್ಲಿ ಒನ್ಸ್ ಇನ್ ಅ ವೈಲ್ ರಿವಿಷನ್ನಿಗೆ ಹಳೆ ಟೆಕ್ಸ್ಟ್ ಬುಕ್ ತನ್ನಿ ಅಂತಾರೆ. ಅದು ವೆರಿ ಫ್ಯೂ ಡೇಸ್. ಸೊ ದಟ್ ಈಸ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಡನ್. ಈಗ ನೋಟ್ಬುಕ್ಕಿಗೂ ಏನೋ ಟ್ರಯಲ್ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಎಷ್ಟೇ ಮಾಡೋದು ನೋಟ್ಬುಕ್ ಇಷ್ಟಿಷ್ಟು ತೊಗೊಂಡು ಹೋಗ್ತಾರೆ. ಆ ನೋಟ್ಬುಕ್ನು ಕಮ್ಮಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ನಾವು ಮತ್ತು ನಮ್ಮ ಟೀಮ್ ಅವರೆಲ್ಲ ವರ್ಕೌಟ್ ಮಾಡಿದ್ದೀವಿ. ಸ್ಯಾಂಪಲ್ನ ಈಗ ಇನ್ನೊಂದು 2-3 ಮಂತ್ಸಲ್ಲಿ ಬಿಡ್ತೀವಿ. ಅದೇನಾದ್ರು ಸಕ್ಸಸ್ ಆದರೆ ಐ ಥಿಂಕ್ ಅಗೇನ್ ಬರೀ ಇಷ್ಟ ಆಗಿಬಿಡುತ್ತೆ ಮಕ್ಕಳು. ಒಂದು ಪ್ಲಾಸ್ಟಿಕ್ ಕವರ್ ಅಂದರೆ ಬ್ಯಾಗ್ ಇಟ್ ವಿಲ್ ಬಿ ವೆರಿ. ಅವ್ರು ಏನು ಹಿಂಗೆ ಹಾಕ್ಕೊಂಡು, ನನಗೊಂದು ಸತಿ ಒಂದು ವೀಡಿಯೋ ಕಳಿಸಿದ್ರು ಯಾವುದೋ ಮಗುದು, ಆ ಫುಟ್ಪಾತ್ ಮೇಲೆ ಈಗಲೂ ಕಣ್ಮುಂದೆ ಹಾಗೆ ಇದೆ. ಆ ಫುಟ್ಪಾತಿಂದ ರೋಡಿಗೆ ಬಿದ್ದು ಏನಾದ್ರು ಬಸ್ಗಿಲ್ ಬಂದುಬಿಟ್ರೆ ಆ ಫುಟ್ಪಾತಲ್ಲಿ ಬೀಳುತ್ತೆ ಹಿಂದೆ. ಅದನ್ನ ನೋಡೇ ನಾನು ಇಲ್ಲ, ನೀವು ಏನಾರು ಮಾಡಿ, ನೀವು ಯು ಹ್ಯಾವ್ ಟು ರೆಡ್ಯೂಸ್, ಎಷ್ಟಾಗುತ್ತೋ ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿ ಅಂತ. ಯಾಕೆ ನಮ್ಮ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆ ನಿಟ್ಟಿನ ಮೇಲೆ ಸರ್ಕಾರಿ ಆ್ಯಂಡ್ ಅನುದಾನಿತ ಮಾಡಬೇಕು. ಮಾಡಿಲ್ಲ ಅಂದರೆ ಅನುದಾನಿತನೂ ಮಾಡಬೇಕು. ಖಾಸಗಿ ಶಾಲೆದು ನಾನು ಅಲ್ಲಿ ಜಸ್ಟ್ ಚೆಕ್, ಬಿಕಾಸ್ ಐ ಥಿಂಕ್ ಮಾಡಿದರೆ ಒಳ್ಳೆಯದು. ಬಟ್ ಅದು ಹೆಂಗೆ ರಿಲೇಟಿವಿಟಿ ಚೆಕ್ ಮಾಡಿ ಹೇಳ್ತೀನಿ. ಬಟ್ ಬ್ಯಾಗ್ಲೆಸ್ ಡೇ ಅಷ್ಟು ಮಾಡಿದ್ದೀವಿ. ಟೋಟಲ್ 10 ಮಂತ್ಸು. ಸೊ 10 days ನಿಮಗೆ ಸಿಗ್ತದೆ. ಅದನ್ನು ಬೇಕಾದ್ರೆ ಚೆಕ್ ಮಾಡಿ ಹೇಳ್ತೀನಿ. ಯಾರನ್ನು ನೋಡಿ ಫೋನ್ ಮಾಡಿ ಕೇಳಿ ವೆದರ್ ಪ್ರೈವೇಟ್ ಅವ್ರಿಗೂ ಕೂಡ ಇದೆಯಾ ಅಂತ. ಇನ್ನೊಂದು 3-4 ಪಾಯಿಂಟ್ ಇದೆ, ಆಮೇಲೆ ನಿಮ್ಮ ಪ್ರಶ್ನೆಗಳನ್ನ ತಗೋತೀನಿ. ಬ್ಯಾಗ್ಲೆಸ್ ಡೇ ಆಯಿತು. ಆಮೇಲೆ ಬುಕ್ಸು, ಶೂಸು ಎಲ್ಲದೂ ಅಷ್ಟೇ ಯಾವಾಗಲೂ ಲೇಟಾಗಿ ಕೊಡೋದು. ನೀವು ನೋಡಿದ್ರಿ ಫಾರ್ ದ ಫಸ್ಟ್ ಟೈಮ್ ಯಾವುದೂ ಪೆಂಡಿಂಗ್ ಇಲ್ಲ. ಎವ್ರಿಥಿಂಗ್ ಬಿಫೋರ್ ಅಕಾಡೆಮಿಕ್ ಸ್ಟಾರ್ಟ್ಸ್ SDMC ಅವ್ರಿಗೆ ದುಡ್ಡು ಹೋಗಿದೆ. ಸಾಕ್ಸು, ಶೂಸು, ಬುಕ್ಸ್ ಕೊಟ್ಟಿದ್ದೀವಿ, ಯೂನಿಫಾರ್ಮ್ ಕೊಟ್ಟಿದ್ದೀವಿ. ಎಲ್ಲದೂ ಕೂಡ ಅವರಿಗೆ
ಡೆಲಿವರಿಯನ್ನು ನಮ್ಮ ಸರ್ಕಾರದಿಂದ ಮಾಡಬೇಕು. ನಾನು ಯಾಕೆ ಆನ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮಾತೆತ್ತಿದ್ರೆ ವಿರೋಧ ಪಕ್ಷದವ್ರು ಹೇಳ್ತಾರಲ್ಲ, ಎಲ್ಲಿ ದುಡ್ಡಿಲ್ಲ. ನಂದೇ ಹೈಯೆಸ್ಟು ಡಿಪಾರ್ಟ್ಮೆಂಟು, ನಾವು ಆನ್ ಟೈಮ್ ಕೊಡ್ತೀವಿ. ಯಾಕೆ ಆನ್ ಟೈಮ್ ಕೊಡೋದು? ಬಿಕಾಸ್ ದುಡ್ಡಿದೆ ನಮ್ಮ ಹತ್ರ, ಸರ್ಕಾರದಲ್ಲಿ ದುಡ್ಡಿದೆ. KMF